ಭಾರತ ಮತ್ತು ಪಾಕ್ ನಡುವೆ ಸಂಘರ್ಷದ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏರ್ಪಟ್ಟಿದೆ. ಅದನ್ನ ಎಲ್ಲರೂ ಕದನ ವಿರಾಮ ಅಂತಲೇ ಕರೀತಾ ಇದ್ದಾರೆ. ಎರಡೂ ದೇಶಗಳ ಮಿಲಿಟರಿ ಕಾರ್ಯಾಚರಣೆಯ ಮಹಾನಿರ್ದೇಶಕರು ಈ ಬಗ್ಗೆ ಸಭೆ ನಡೆಸಲಿದ್ದಾರೆ. ಆ ಸಭೆಯಲ್ಲಿ ಏನಾಗಬಹುದು ಅದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಾರತ ಪಾಕ್ ಸಂಘರ್ಷಕ್ಕೆ ಸಿಗುತ್ತಾ ಮುಕ್ತಿ? ಇಂದು ಡಿಜಿಎಂಒ ಹೈ ವೋಲ್ಟೇಜ್ ಮೀಟಿಂಗ್. ಚಿತ್ರ ಭಾರತದ ಹೊಡೆತಕ್ಕೆ ತಿರುಬೋಕಿ ರಾಷ್ಟ್ರ ಛಿದ್ರ. ಭಾರತೀಯ ಸೇನೆ ಪರಾಕ್ರಮಕ್ಕೆ ಉಗ್ರರ ದೇಶ ಚಿಂದಿ. ತೀರ ಹಿಂದೂಸ್ತಾನದ ಶೌರ್ಯಕ್ಕೆ ಬಿಕಾರಿ ನಾಡು ವಿಲವಿಲ. ಯುದ್ಧಕ್ಕೂ ಮುನ್ನವೇ ಮಂಡಿಯೂರಿದ ಪಾಪಿ ಪಾಕಿಸ್ತಾನ ಕೇವಲ 3 ಗಂಟೆಯಲ್ಲಿ ಉಲ್ಟಾ ಹೊಡೆದು ಭಾರತಕ್ಕೆ ನಂಬಿಕೆ ದ್ರೋಹ ಮಾಡಿದೆ. The last few hours, there have been repeated violations of the understanding arrived at earlier this evening between the Directors General of Military Operations of India and Pakistan. This is a breach of the understanding arrived at earlier today. The armed forces are giving an adequate and appropriate response to these violations, and we take very, very serious notice of these violations. We call upon Pakistan to take appropriate steps to address these violations and deal with the situation with seriousness and responsibility. The armed forces are maintaining a strong vigil on the situation. They have been given instructions to deal strongly with any instances of a repetition of the violations of the borders along the international border as well as the line of control. ಮೇ 10ರಂದು ಭಾರತ ಮತ್ತು ಪಾಕ್ ನಡುವೆ ಒಂದು ರೀತಿಯ ಕದನ ವಿರಾಮ ಜಾರಿಗೆ ಬಂದಿದೆ. ಆದರೆ 3 ಗಂಟೆಗಳಲ್ಲಿ ಪಾಕ್ ಅದನ್ನ ಉಲ್ಲಂಘಿಸಿದೆ. ಹಾಗಾಗಿ ಪಾಕಿಸ್ತಾನ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. ಇಂದು ಭಾರತ ಪಾಕ್ ಡಿಜಿಎಂಒ ಸಭೆ. ಭಾರತದ ನೌಕಾದಳ ಮತ್ತು ಬ್ರಹ್ಮೋಸ್ ಆರ್ಭಟಕ್ಕೆ ಬೆದರಿದ ಪಾಕಿಸ್ತಾನ ಶನಿವಾರ ಅಮೆರಿಕದ ಪಾದ ಹಿಡಿದಿತ್ತು. ನಾವು ಮಾತುಕತೆಗೆ ಸಿದ್ಧರಾಗಿದ್ದೇವೆ, ಭಾರತಕ್ಕೂ ಅದನ್ನು ಹೇಳಿ ಎಂದು ಪಾಕಿಸ್ತಾನ ಹೇಳಿತ್ತು. ಅದರ ಬೆನ್ನಲ್ಲೇ ಪಾಕ್ ಡಿಜಿಎಂಒ ಶನಿವಾರ ಮಧ್ಯಾಹ್ನ ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಪಾಯ್ ಅವರಿಗೆ ಕರೆ ಮಾಡಿ ಕದನ ವಿರಾಮದ ಪ್ರಸ್ತಾಪ ಮಂಡಿಸಿದರು. ಅದರ ಫಲಶ್ರುತಿ ಭಾರತ 2 ದಿನ ಪಾಕ್ ವಿರುದ್ಧ ಕಾರ್ಯಾಚರಣೆ ನಿಲ್ಲಿಸಿತ್ತು. That my communication with the Pak DGMO was conducted at 15:35 hours yesterday and resulted in cessation of cross-border firing and air intrusions by either side with effect from 1700 hours 10th of May, after he proposed that we cease hostilities. We also decided to further speak on the 12th of May, that's tomorrow, at 1200 hours, to discuss the modalities that would enable the longevity of this understanding. However, disappointingly, and must I add, expectedly, it took only a couple of hours for the Pakistan Army to violate these arrangements by cross-border and across the line of control firing, followed by drone intrusions across the expanse of the Western Front through last night and in the early hours of the morning today. These violations were responded to robustly and dealt with as they must be. ಡಿಜಿಎಂಒ ಸಭೆಯಲ್ಲಿ ಏನಾಗಲಿದೆ? ಭಾರತ ಮತ್ತು ಪಾಕ್ನ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಇಂದು ಮೊದಲ ಸಭೆ ನಡೆಸಲಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಸಮರದಲ್ಲಿ ಭಾರತ ತನ್ನ ನಿಲುವನ್ನು ಮೊದಲೇ ಸ್ಪಷ್ಟಪಡಿಸಿದೆ. ಟೆರರಿಸ್ಟ್ಗಳ ವಿರುದ್ಧ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ, ಆದರೆ ಆಪರೇಷನ್ ಸಿಂಧೂರ ಮುಂದುವರೆದಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಎಲ್ಲೂ ಕೂಡ ಕದನ ವಿರಾಮ ಎಂಬ ಶಬ್ದವನ್ನ ಬಳಸುತ್ತಿಲ್ಲ.
ಮಿಲಿಟರಿ ಕಾರ್ಯಾಚರಣೆ ಸಂಬಂಧ ಒಂದು ಅಂಡರ್ಸ್ಟ್ಯಾಂಡ್ಗೆ ಬರಲಾಗಿದೆ ಅಂತ ಅಷ್ಟೇ ಹೇಳಿದೆ. ಹಾಗಾಗಿ ಡಿಜಿಎಂಒ ಸಭೆಯಲ್ಲಿ ಭಾರತ ಕಠಿಣ ನಿಲುವು ತಳೆಯಲಿದೆ ಅನ್ನೋದು ಮೊದಲೇ ಸ್ಪಷ್ಟವಾಗಿದೆ. ಭಾರತದ ಷರತ್ತುಗಳ ಮೇಲೆ ಡಿಜಿಎಂಒ ಸಭೆ. ಕೇವಲ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಮಾತ್ರ ಸಭೆ ಸೀಮಿತವಾಗಿರಲಿದೆ. ಡಿಜಿಎಂಒಗಳ ಜೊತೆ ಮಾತ್ರ ಮಾತುಕತೆ, ಬೇರೆ ಯಾರೂ ಇಲ್ಲ. ಸಿಂಧು ನದಿ ಒಪ್ಪಂದದ ಮಾತುಕತೆ ಇಲ್ಲಿ ನಡೆಯಲ್ಲ. ಪಾಕ್ ಜೊತೆ ವ್ಯಾಪಾರ ವ್ಯವಹಾರ ಮಾತುಕತೆಯೂ ಇರಲ್ಲ. ಪಿಒಕೆ ಖಾಲಿ ಮಾಡಿ ಎಂದು ಪಾಕ್ಗೆ ಸ್ಪಷ್ಟವಾಗಿ ಹೇಳಬಹುದು. ನಿಮ್ಮಲ್ಲಿರುವ ಉಗ್ರರನ್ನ ಹಸ್ತಾಂತರಿಸಿ ಎಂದು ಕೇಳಬಹುದು. ಗಡಿ ತಂಟೆಗೆ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಎಚ್ಚರಿಕೆ ನೀಡಬಹುದು. ಸಂಘರ್ಷ ಬಗೆಹರಿಸಲು ತೃತೀಯ ರಾಷ್ಟ್ರದ ಮಧ್ಯಸ್ಥಿಕೆ ಬೇಡ. ಭಾರತದ ಷರತ್ತಿನ ಮೇಲೆಯೇ ಕದನ ವಿರಾಮ ನಿರ್ಧಾರವಾಗಬೇಕು ಅಷ್ಟೇ. ಡಿಜಿಎಂಒ ಸಭೆಯಲ್ಲಿ ಹೆಚ್ಚಿನ ನಿರೀಕ್ಷೆ ಮಾಡುವುದು ತಪ್ಪಾಗಲಿದೆ. ಆ ಸಭೆ ಯಾವುದೇ ಭಾರತ ಮತ್ತು ಪಾಕ್ ನಡುವೆ ಸಂಘರ್ಷದ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏರ್ಪಟ್ಟಿದೆ. ಅದನ್ನ ಎಲ್ಲರೂ ಕದನ ವಿರಾಮ ಅಂತಲೇ ಕರೀತಾ ಇದ್ದಾರೆ. ಎರಡೂ ದೇಶಗಳ ಮಿಲಿಟರಿ ಕಾರ್ಯಾಚರಣೆಯ ಮಹಾನಿರ್ದೇಶಕರು ಈ ಬಗ್ಗೆ ಸಭೆ ನಡೆಸಲಿದ್ದಾರೆ. ಆ ಸಭೆಯಲ್ಲಿ ಏನಾಗಬಹುದು ಅದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಾರತ ಪಾಕ್ ಸಂಘರ್ಷಕ್ಕೆ ಸಿಗುತ್ತಾ ಮುಕ್ತಿ. ಇಂದು ಡಿಜಿಎಂಒ ಹೈ ವೋಲ್ಟೇಜ್ ಮೀಟಿಂಗ್. ಚಿತ್ರ. ಭಾರತದ ಹೊಡೆತಕ್ಕೆ ತಿರುಬೋಕಿ ರಾಷ್ಟ್ರ ಛಿದ್ರ. ಭಾರತೀಯ ಸೇನೆ ಪರಾಕ್ರಮಕ್ಕೆ ಉಗ್ರರ ದೇಶ ಚಿಂದಿ. ತೀರ ಹಿಂದೂಸ್ತಾನದ ಶೌರ್ಯಕ್ಕೆ ಬಿಕಾರಿ ನಾಡು ವಿಲವಿಲ. ಯುದ್ಧಕ್ಕೂ ಮುನ್ನವೇ ಮಂಡಿಯೂರಿದ ಪಾಪಿ ಪಾಕಿಸ್ತಾನ ಕೇವಲ 3 ಗಂಟೆಯಲ್ಲಿ ಉಲ್ಟಾ ಹೊಡೆದು ಭಾರತಕ್ಕೆ ನಂಬಿಕೆ ದ್ರೋಹ ಮಾಡಿದೆ. The last few hours, there have been repeated violations of the understanding arrived at earlier this evening between the Directors General of Military Operations of India and Pakistan. This is a breach of the understanding arrived at earlier today. The armed forces are giving an adequate and appropriate response to these violations, and we take very, very serious notice of these violations. We call upon Pakistan to take appropriate steps to address these violations and deal with the situation with seriousness and responsibility. The armed forces are maintaining a strong vigil on the situation. They have been given instructions to deal strongly with any instances of a repetition of the violations of the borders along the international border as well as the line of control. ಮೇ 10ರಂದು ಭಾರತ ಮತ್ತು ಪಾಕ್ ನಡುವೆ ಒಂದು ರೀತಿಯ ಕದನ ವಿರಾಮ ಜಾರಿಗೆ ಬಂದಿದೆ. ಆದರೆ 3 ಗಂಟೆಗಳಲ್ಲಿ ಪಾಕ್ ಅದನ್ನ ಉಲ್ಲಂಘಿಸಿದೆ. ಹಾಗಾಗಿ ಪಾಕಿಸ್ತಾನ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. ಇಂದು ಭಾರತ ಪಾಕ್ ಡಿಜಿಎಂಒ ಸಭೆ. ಭಾರತದ ನೌಕಾದಳ ಮತ್ತು ಬ್ರಹ್ಮೋಸ್ ಆರ್ಭಟಕ್ಕೆ ಬೆದರಿದ ಪಾಕಿಸ್ತಾನ ಶನಿವಾರ ಅಮೆರಿಕದ ಪಾದ ಹಿಡಿದಿತ್ತು. ನಾವು ಮಾತುಕತೆಗೆ ಸಿದ್ಧರಾಗಿದ್ದೇವೆ, ಭಾರತಕ್ಕೂ ಅದನ್ನು ಹೇಳಿ ಎಂದು ಪಾಕಿಸ್ತಾನ ಹೇಳಿತ್ತು. ಅದರ ಬೆನ್ನಲ್ಲೇ ಪಾಕ್ ಡಿಜಿಎಂಒ ಶನಿವಾರ ಮಧ್ಯಾಹ್ನ ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಪಾಯ್ ಅವರಿಗೆ ಕರೆ ಮಾಡಿ ಕದನ ವಿರಾಮದ ಪ್ರಸ್ತಾಪ ಮಂಡಿಸಿದರು. ಅದರ ಫಲಶ್ರುತಿ ಭಾರತ 2 ದಿನ ಪಾಕ್ ವಿರುದ್ಧ ಕಾರ್ಯಾಚರಣೆ ನಿಲ್ಲಿಸಿತ್ತು. That my communication with the Pak DGMO was conducted at 15:35 hours yesterday and resulted in cessation of cross-border firing and air intrusions by either side with effect from 1700 hours 10th of May, after he proposed that we cease hostilities. We also decided to further speak on the 12th of May, that's tomorrow, at 1200 hours, to discuss the modalities that would enable the longevity of this understanding. However, disappointingly, and must I add, expectedly, it took only a couple of hours for the Pakistan Army
to violate these arrangements by cross-border and across the line of control firing, followed by drone intrusions across the expanse of the Western Front through last night and in the early hours of the morning today. These violations were responded to robustly and dealt with as they must be. ಡಿಜಿಎಂಒ ಸಭೆಯಲ್ಲಿ ಏನಾಗಲಿದೆ? ಭಾರತ ಮತ್ತು ಪಾಕ್ನ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಇಂದು ಮೊದಲ ಸಭೆ ನಡೆಸಲಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಸಮರದಲ್ಲಿ ಭಾರತ ತನ್ನ ನಿಲುವನ್ನು ಮೊದಲೇ ಸ್ಪಷ್ಟಪಡಿಸಿದೆ. ಟೆರರಿಸ್ಟ್ಗಳ ವಿರುದ್ಧ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ, ಆದರೆ ಆಪರೇಷನ್ ಸಿಂಧೂರ ಮುಂದುವರೆದಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಎಲ್ಲೂ ಕೂಡ ಕದನ ವಿರಾಮ ಎಂಬ ಶಬ್ದವನ್ನ ಬಳಸುತ್ತಿಲ್ಲ. ಮಿಲಿಟರಿ ಕಾರ್ಯಾಚರಣೆ ಸಂಬಂಧ ಒಂದು ಅಂಡರ್ಸ್ಟ್ಯಾಂಡ್ಗೆ ಬರಲಾಗಿದೆ ಅಂತ ಅಷ್ಟೇ ಹೇಳಿದೆ. ಹಾಗಾಗಿ ಡಿಜಿಎಂಒ ಸಭೆಯಲ್ಲಿ ಭಾರತ ಕಠಿಣ ನಿಲುವು ತಳೆಯಲಿದೆ ಅನ್ನೋದು ಮೊದಲೇ ಸ್ಪಷ್ಟವಾಗಿದೆ. ಭಾರತದ ಷರತ್ತುಗಳ ಮೇಲೆ ಡಿಜಿಎಂಒ ಸಭೆ. ಕೇವಲ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಮಾತ್ರ ಸಭೆ ಸೀಮಿತವಾಗಿರಲಿದೆ. ಡಿಜಿಎಂಒಗಳ ಜೊತೆ ಮಾತ್ರ ಮಾತುಕತೆ, ಬೇರೆ ಯಾರೂ ಇಲ್ಲ. ಸಿಂಧು ನದಿ ಒಪ್ಪಂದದ ಮಾತುಕತೆ ಇಲ್ಲಿ ನಡೆಯಲ್ಲ. ಪಾಕ್ ಜೊತೆ ವ್ಯಾಪಾರ ವ್ಯವಹಾರ ಮಾತುಕತೆಯೂ ಇರಲ್ಲ. ಪಿಒಕೆ ಖಾಲಿ ಮಾಡಿ ಎಂದು ಪಾಕ್ಗೆ ಸ್ಪಷ್ಟವಾಗಿ ಹೇಳಬಹುದು. ನಿಮ್ಮಲ್ಲಿರುವ ಉಗ್ರರನ್ನ ಹಸ್ತಾಂತರಿಸಿ ಎಂದು ಕೇಳಬಹುದು. ಗಡಿ ತಂಟೆಗೆ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಎಚ್ಚರಿಕೆ ನೀಡಬಹುದು. ಸಂಘರ್ಷ ಬಗೆಹರಿಸಲು ತೃತೀಯ ರಾಷ್ಟ್ರದ ಮಧ್ಯಸ್ಥಿಕೆ ಬೇಡ. ಭಾರತದ ಷರತ್ತಿನ ಮೇಲೆಯೇ ಕದನ ವಿರಾಮ ನಿರ್ಧಾರವಾಗಬೇಕು ಅಷ್ಟೇ. ಡಿಜಿಎಂಒ ಸಭೆಯಲ್ಲಿ ಹೆಚ್ಚಿನ ನಿರೀಕ್ಷೆ ಮಾಡುವುದು ತಪ್ಪಾಗಲಿದೆ. ಆ ಸಭೆ ಯಾವುದೇ ನಿರ್ಣಯಕ್ಕೆ ಬರುವ